ಹೆಲೋ ಗೆಳೆಯರೇ, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ರಕ್ಷಾ ಬಂಧನ್, ಅಣ್ಣ ತಂಗಿ ಸಂಬಂಧದಲ್ಲಿನ ಈ ವಿಷಯಗಳನ್ನು ನೀವು ಒಪ್ತೀರಾ? ಪ್ರತಿ ಸಹೋದರ ಸಹೋದರಿಯರಿಗೂ ತಮ್ಮದೇ ಆದ ಕೆಲವೊಂದು ನೆನಪುಗಳಿರುತ್ತವೆ. ಅವರ ಸಂಬಂಧವು ಒಂದು ವಿಭಿನ್ನ ರೀತಿಯ ಪ್ರೀತಿ ದ್ವೇಷದ ಸಂಬಂಧವಾಗಿದೆ. ಅಂತಹ ಸಂಬಂಧದ ಕೆಲವೊಂದು ಸುಮಧುರ ನೆನಪುಗಳನ್ನು ನೀವು ಅನುಭವಿಸಿರಿ. ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮನ ಸಂಬಂಧವೇ ಒಂಥರ ವಿವರಿಸಲು ಸಾಧ್ಯವಿಲ್ಲದಂತಹ ಬಂಧ. ಕೋಪಿಕೊಂಡರೂ ಮರುಕ್ಷಣವೇ ಒಂದಾಗುತ್ತಾರೆ. ಈ ಭಾಗ್ಯ ಎಲ್ಲರಿಗೂ ಇರುವುದಿಲ್ಲ. ನೀವು ಗಮನಿಸಿರಬಹುದು, ರಕ್ಷಾಬಂಧನದ ಸಮಯದಲ್ಲಿ ಬಹಳಷ್ಟು ಹೆಣ್ಣುಮಕ್ಕಳು ಅಥವಾ ಗಂಡು ಮಕ್ಕಳು ತಮಗೆ ಅಣ್ಣನ ಅಕ್ಕನ ತಂಗಿಯೋ ತಮ್ಮನೋ ಇಲ್ಲ ಎಂದು ಕೊರಗುತ್ತಾರೆ. ಅದೇ ಸಹೋದರ ಸಹೋದರಿಯ ಇರುವವರಿಗೆ ರಕ್ಷಾಬಂಧನದ ದಿನ ರಾಖಿ ಕಟ್ಟುವುದು, ಗಿಫ್ಟ್ ಕೊಡುವುದು ಒಂದು ಸಂಭ್ರಮವೇ ಸರಿ. ಬಾಲ್ಯದ ಜೀವನ. ತಾನು ಜೀವನದಕ್ಕೂ ನಿನಗೆ ರಕ್ಷಕನಾಗಿರುತ್ತಾನೆ ಎಂದು ರಾಖಿ ಕಟ್ಟಿಸಿಕೊಳ್ಳುತ್ತಾರೆ. ಹಾಗೆಯೇ ಸಹೋದರಿಗೆ ಏನು ಸಮಸ್ಯೆ ಬಂದರೂ ಅದನ್ನು ಎದುರಿಸುತ್ತಾರೆ. ಇವೆಲ್ಲ ಒಂದು ಸುಮಧುರ ಅನುಭವ. ಬಾಲ್ಯದಲ್ಲಿ ಒಡಹುಟ್ಟಿದವರೊಂದಿಗೆ ಇಷ್ಟೆಲ್ಲ ಕಿಟಕಿಲಿಗಳನ್ನು ಮಾತಾಡ್ತಾ ಜೀವನವನ್ನು ಎಂಜಾಯ್ ಮಾಡುತ್ತಿರುತ್ತವೆ. ಅದೇ ದೊಡ್ಡ ವಾರದ ಮೇಲೆ ಅವೆಲ್ಲ ಎಲ್ಲೋ ಕಳೆದುಕೊಳ್ಳದಂತೆ ಅನಿಸುತ್ತದೆ. ಹುಚ್ಚುತನದ ಕಿಟಲಿಗಳು. ಹುಟ್ಟಿದ್ದರ ನಡುವೆ ಪ್ರೀತಿ ದ್ವೇಷದ ಜೊತೆಗೆ ಕಿಟಲಿಗಳು ಇರುತ್ತವೆ. ನಮ್ಮ ಒಡಹುಟ್ಟಿದವರನ್ನು ಹೆತ್ತವರು ಅಥವಾ ಬೇರೆಯವರು ನಿಂದಿಸಿದಾಗ ಅವರು ನೋಡಿ ಕಿಟಲಿ ಮಾಡುವುದು, ಬೇಕಂತೂ ಸಹೋದರಿಯ ಕಳೆಯುವುದು ಸಾಮಾನ್ಯ. ಪ್ರತಿ ಮನೆಯು ಕಿರಿಯ ಒಡಹುಟ್ಟಿದವರು ಕಿರಿಯರಿಗೆ ನಿನ್ನನ್ನು ದತ್ತು ಪಡೆದಿದ್ದು, ನಿನ್ನ ದೇವಸ್ಥಾನದ ಹೊರಗೆ ಸಿಕ್ಕಿದ್ದು, ಹೀಗೆ ಏನೆಲ್ಲ ಹೇಳಿ ಅಳಿಸುವುದು ನಿನಗೆ ಗೊತ್ತಾ ಇರಬಹುದು. ಈ ರೀತಿಯ ಕುಚ್ಚೆಷ್ಟಗಳನ್ನು ಹುಚ್ಚತನದ ಕಿಟಲಿಗಳು ಪ್ರತಿ ಒಡಹುಟ್ಟಿದವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಅವರ ಸಂಬಂಧವನ್ನು ಇನ್ನಷ್ಟು ಬಿಗಿಗೊಳಿಸುವಂತಹದ್ದು. ಇದು ಪ್ರೀತಿ ದ್ವೇಷದ ಸಂಬಂಧ. ಪ್ರತಿಯೊಬ್ಬ ಸಹೋದರ ಮತ್ತು ಸಹೋದರಿಯರ ಬಂಧವನ್ನು ಪ್ರೀತಿ ದ್ವೇಷದ ಬಂಧ ಎಂದೇ ಹೇಳಬಹುದು. ಸಹೋದರಿ ಅಣ್ಣನಿಗೆ ಅಥವಾ ಅಣ್ಣ ತಂಗಿಗಾಗಿ ಯಾವುದೇ ದೊಡ್ಡ ತ್ಯಾಗಕ್ಕೂ ತಯಾರಿರುತ್ತಾರೆ. ಆದರೆ ತನ್ನಲ್ಲಿರುವ ಚಾಕೊಲೇಟಿನ ಒಂದು ಸಣ್ಣ ತುಂಡದ ಕೇಳಿದರೆ ಮಾತ್ರ ಕೊಡಲಾರದು. ಪ್ರತಿಯೊಬ್ಬ ಒಡಹುಟ್ಟಿದವರು ನಿಜವಾಗಿಯೂ ವಿಚಿತ್ರವಾದ ಸಂಬಂಧವನ್ನು ಹಂಚಿಕೊಳ್ಳುತ್ತಾರೆ. ಒಡಹುಟ್ಟಿದವರನ್ನು ಹೊಂದಿರುವುದು ಕಿರಿಕಿರಿ ಮತ್ತು ಪ್ರೀತಿಯಿಂದ ಕೂಡಿರುತ್ತದೆ. ಇಬ್ಬರ ನಡುವೆ ಸೀಕ್ರೆಟ್. ನಿಮ್ಮ ನಡುವೆ ಎಷ್ಟೇ ಜಗಳ ಮುನಿಸಿಗಳಿದ್ದರೂ ನಿಮ್ಮ ನಡುವಿನ ರಹಸ್ಯವನ್ನು ತಮ್ಮಲ್ಲಿಯೇ ಇಟ್ಟುಕೊಳ್ಳುವಲ್ಲಿ ನಿಮ್ಮ ಒಡಹುಟ್ಟಿದವರ ಹೊರತು ಬೇರೆ ಯಾರೂ ಉತ್ತಮರಲ್ಲ ಎಂದು ನಿಮಗೆ ತಿಳಿದಿದೆ. ಅಪ್ಪ ಅಮ್ಮನಿಗೆ ನಿಮ್ಮ ಸೀಕ್ರೆಟ್ ವಿಚಾರ ತಿಳಿಯದಂತೆ ಗುಟ್ಟಾಗಿಡುವಲ್ಲಿ ನಿಮ್ಮ ಒಡಹುಟ್ಟಿದವರು ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿಯಾಗಿರುತ್ತಾರೆ. ಒಬ್ಬರನ್ನೊಬ್ಬರಿಂದ ಸುಳಿಗೆ. ತಮ್ಮ ಯಾವುದಾದರೂ ಕೆಲಸ ಆಗಬೇಕಿದ್ದರೆ ತಮ್ಮ ಒಡಹುಟ್ಟಿದವರಿಂದ ಮಾಡಿಸುತ್ತಾರೆ. ಸಹೋದರಿಯ ಏನಾದರೂ ಕೆಲಸ ಆಗಿಸಬೇಕಿದ್ದರೆ ಅಥವಾ ಯಾವುದೇ ಗುಟ್ಟನ್ನು ಗುಟ್ಟಾಗಿಡಬೇಕಾದರೆ ಆಕೆಯೇ ಕೈ ಕಾಲು ಹಿಡಿಯಬೇಕಾಗುತ್ತದೆ. ಅದಕ್ಕೋಸ್ಕರ ಸಹೋದರಿ ಅಣ್ಣನಿಂದ ತನಗೆ ಬೇಕಾದದ್ದನ್ನು ವಸೂಲು ಮಾಡುತ್ತಾಳೆ. ಹೀಗೆ ಇವರ ಸಂಬಂಧ ಕೊಟ್ಟು ತೆಗೆದುಕೊಳ್ಳುವುದಲ್ಲೂ ಒಂಥರ ಮಜಾ ಇರುತ್ತೆ. ಇವೆಲ್ಲವನ್ನು ನೆನಪಿಸಿಕೊಳ್ಳುವಾಗ ಆ ಬಾಲ್ಯದ ಜೀವನ ಎಷ್ಟೇ ಚೆನ್ನಾಗಿತ್ತಲ್ವಾ ಎಂದನಿಸುತ್ತದೆ. ನಿಜ ತಾನೇ? ನಿಮಗೆ ಹೇಗೆ ಅನಿಸುತ್ತಿದೆ ಅಂತ ನೀವೇ ಹೇಳಬೇಕು. ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.